ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ದಲಿತ ಸೇನೆ ಸಂಘಟನೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆ. ಗಂಗಾವತಿ. ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ನವರ ಡಾ. ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಅಂಗವಾಗಿ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದು ಎಂದು ದಲಿತ ಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಉಡಮಪ್ಪ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ದಲಿತ ಸೇನೆ ಸಂಘಟನೆಯ ಕಾರ್ಯಕರ್ತರು ಬುಧವಾರ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ. ನಗರದ ಬಾಲಕರ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾರ್ಚ್ 5, 2026 ರಂದು ಪರೀಕ್ಷೆಯನ್ನು ನಡೆಸಲಾಗುವುದು. ಪರೀಕ್ಷೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಮುಂಚಿತವಾಗಿಯೇ ನೋಂದಣಿಯನ್ನು ಮಾಡಿಕೊಳ್ಳಬೇಕು. ನೋಂದಣಿ ಮಾಡಿಕೊಳ್ಳಲು ಮಾರ್ಚ್ 1, 2026 ಕೊನೆಯ ದಿನವಾಗಿದ್ದು, ಮೊದಲ ನೋಂದಣಿ ಮಾಡಿಕೊಂಡಿರುವ 150 ಜನವರಿ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುವುದು. ಪ್ರವೇಶ ಶುಲ್ಕವಾಗಿ 50 ರುಗಳನ್ನು ತೆಗೆದುಕೊಳ್ಳಲಾಗುತ್ತಿದ್ದು, ಪರೀಕ್ಷೆಯಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳು ಪ್ರಮಾಣಪತ್ರಗಳನ್ನು ನೀಡಲಾಗುವುದು. ಪಿಯುಸಿಯಿಂದ ಸ್ನಾತಕೋತ್ತರ ಪದವಿಯವರೆಗಿನ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಇನ್ನು ಮೊದಲನೇ ಬಹುಮಾನವಾಗಿ 20,000 ರುಗಳು, ದ್ವಿತೀಯ ಬಹುಮಾನವಾಗಿ 10,000 ರುಗಳು, ತೃತೀಯ ಬಹುಮಾನವಾಗಿ 5,000 ರುಗಳನ್ನು ನೀಡಲಾಗುವುದು. ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ಸಂಪರ್ಕಿಸಿ ನೋಂದಣಿಯನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಸಂಘಟನೆಯ ಮುಖಂಡರಾದ ಮೌಲಾಲಿ, ಕೆ. ಪರಶುರಾಮ, ನೂಶಪ್ಪ, ಮಾಲಪ್ಪ, ಗಣೇಶ, ದುರುಗಪ್ಪ, ಶಿವಕುಮಾರ, ರಾಘವೇಂದ್ರ ಹಾಗೂ ಇತರರಿದ್ದರು. ಗಂಗಾವತಿಯ ಪತ್ರಿಕಾ ಭವನದಲ್ಲಿ ದಲಿತ ಸೇನೆ ಸಂಘಟನೆಯ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯನ್ನು ಬುಧವಾರ ನಡೆಸಿದರು. ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳಿ ನಾವು ಇವತ್ತೊಂದು ಈ ಪ್ರೆಸ್ ಮೀಟ್ ಅನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇರ್ತಪ್ಪ ಅಂತಂದ್ರೆ, ನಮ್ಮ ರಾಷ್ಟ್ರದ ಪ್ರತಿಯೊಂದು ಜನಾಂಗಕ್ಕೂ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಕ್ಸಾಮ್ ಅನ್ನು ನಾವು ನಮ್ಮ ದಲಿತ ಸೇನೆ ಕಡೆಯಿಂದ ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಇದೇ ಗಂಗಾವತಿಯ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 5/4/2026 ನಾವು ಈ ಒಂದು ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಜಗಜೀವನ್ ರಾಮ್ ಹಾಗೂ ನಮ್ಮ ಭಾರತ ಸಂವಿಧಾನ, ಈ 5 ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಈ ಒಂದು 100 ಅಂಕದ ಪರೀಕ್ಷೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನ, ದ್ವಿತೀಯ ಸ್ಥಾನವನ್ನ, ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಸೂಕ್ತವಾದ ಬಹುಮಾನವನ್ನು ಸಹ ಘೋಷಣೆಯನ್ನು ಮಾಡಿದ್ದೇವೆ. ಪ್ರಥಮ ಸ್ಥಾನ 20,000 ರೂಪಾಯಿ, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 5,000. ಈ ರೀತಿಯಾಗಿ ನಾವು ಬಹುಮಾನಗಳನ್ನ ಘೋಷಣೆ ಮಾಡಿದ್ದೇವೆ. ಈ ಬಹುಮಾನಗಳನ್ನ ನಮ್ಮ ದಲಿತ ಸೇನೆ ಸಂಘಟನೆಯು ಕಾಗಿ ಭಾಗದಲ್ಲಿ ನಮ್ಮ ತಾಲೂಕು ಮಟ್ಟದ ದೊಡ್ಡ ಒಂದು ಈ 2 ಮಹಾನ್ ವ್ಯಕ್ತಿಗಳ ಜಯಂತಿಯ ಅಂಗವಾಗಿ ನಾವು ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಆ ಜಯಂತಿಯನ್ನ ಆಚರಣೆ ಮಾಡುವುದರಲ್ಲಿ ನಾವು ಈ 3 ಜನರಿಗೆ ಯಾರು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಪಡೆದುಕೊಳ್ತಾರಲ್ಲ ಅವರಿಗೆ ನಾವು ಅಲ್ಲಿ ಅವರನ್ನ ಕರೆಸಿ ಬಹುಮಾನಗಳನ್ನ ನೀಡುತ್ತೇವೆ. ಮತ್ತೆ ಏನಪ್ಪ ಅಂತಂದ್ರೆ, ಈ ಒಂದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ, ಈ ಪರೀಕ್ಷೆಯಲ್ಲಿ ಭಾಗವಹಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರಮಾಣ ಪತ್ರವನ್ನು ನೀಡ್ತೇವೆ. ಯಾರು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ನಾವು ಆಲ್ರೆಡಿ 150ರಿಂದ 200 ಜನ ಅಂತ ಮಾತ್ರ ಸೀಮಿತ ಮಾಡಿದ್ದೇವೆ. ಯಾಕಂದ್ರೆ ಯಾರು ಮೊದಲು ನೋಂದಣಿ ಮಾಡ್ತಾರ ಅವರಿಗೆ ಮಾತ್ರ ಅವಕಾಶಗಳನ್ನ ನಾವು ನೀಡ್ತೇವೆ. ಮತ್ತ ನಾವು ಸೂಕ್ತವಾದಂತಹ ಒಂದು ರೀತಿಯಲ್ಲಿ, ಯಾಕಂದ್ರೆ ಹೆಚ್ಚು ಜನಸಂದಣಿ ಸೇರಿ 500,000 ವಿದ್ಯಾರ್ಥಿಗಳನ್ನ ಮೇಂಟೈನ್ ಮಾಡುವಷ್ಟು ನಾವು ಯಾವುದೇ ಕಲಗಳನ್ನು ಮಾಡಿಕೊಳ್ಳಲಾರದೆ ನಾವು ಲಿಮಿಟ್ ನಲ್ಲಿ 200 ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ನಾವು ಹಾಕಿದ್ದೇವೆ. ಆದ ಕಾರಣ ನಮ್ಮ ಈ ಒಂದು ದಲಿತ ಸೇನೆ ಸಂಘಟನೆ ಒಂದು ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ಈ ಒಂದು ಪರೀಕ್ಷೆಯನ್ನು ನಾವು ನಡೆಸಲಿಕ್ಕೆ ನಾವು ತಯಾರಿಯನ್ನ ಮಾಡಿಕೊಂಡಿದ್ದೇವೆ. ಆದ ಕಾರಣ ನಮ್ಮ ಪ್ರತಿಯೊಬ್ಬ ಪತ್ರಿಕೋದ್ಯಮ ಮಿತ್ರರು, ಸಹೋದ್ಯೋಗಿಗಳು ಈ ಒಂದು ವಿಚಾರವನ್ನ ಪ್ರತಿ ಜಿಲ್ಲೆಯಾದ್ಯಂತ ತಮ್ಮ ಪತ್ರಿಕೆಯ ಮೂಲಕ ಈ ಒಂದು ವಿಷಯವನ್ನ ಪ್ರಸ್ತಾಪನೆ ಮಾಡಬೇಕಂತ ಹೇಳಿ ನಾನು ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ಉಡುಚಪ್ಪ ಶ್ರೀರಾಮನಗರ ನಾನು ಪತ್ರಿಕೋದ್ಯಮ ಮಿತ್ರರಲ್ಲಿ ವಿನಂತಿಯನ್ನು ಮಾಡಿ ಭಾಗವಹಿಸಿದವರಿಗೆ ಪ್ರಮಾಣ ಪತ್ರ ಅಷ್ಟೇ ಮಾಡಿದ್ದೀವಿ. ಪ್ರತಿಯೊಬ್ಬರು ಭಾಗವಹಿಸಿದವರಿಗೆ ನಾವು ಪ್ರಮಾಣ ಪತ್ರವನ್ನು ನೀಡ್ತೀವಿ.
ಆಮೇಲೆ ನೀವು ಪ್ರವೇಶ ಶುಲ್ಕ 50 ರೂಪಾಯಿ ತಗೊಳಕತ್ತೀರಿ. ಹೌದು, ಇಂಪಾರ್ಟೆಂಟ್ ಇರುತ್ತೆ ಸರ್. ಯಾಕಂದ್ರೆ ಬುಕ್ಸ್ ಗಳು ಕಾಮನ್ ಆಗಿ ಎಲ್ಲ ಕಡೆ ಸಿಗ್ತಾವೆ. ಈ ಪ್ರಮಾಣ ಪತ್ರ ಇಂತ ಒಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಈ ನಾವು ಪರೀಕ್ಷೆಯಲ್ಲಿ ಭಾಗವಹಿಸಿದ್ದು ಅಂದ್ರೆ ಆ ಒಂದು ಪ್ರಮಾಣ ಪತ್ರ ನೀವು ಹೇಳಿದಂಗೆ ಯಾರು ಬುಕ್ ನೋಡೋದು ಎಲ್ಲರೂ ಇಂಟರ್ನೆಟ್ ನಾಗ ಸರ್ಚ್ ಮಾಡಿ ಎಕ್ಸಾಮ್ ಬರೆಯೋದು. ಹೌದು, ಬುಕ್ ಇದ್ರದ್ದು ಅದನ್ನ ಮೊದಲ ಕ್ಲಿಯರ್ ಆಗಿ ಹೇಳ್ತೀವಿ. ಇದೇ 50 ರೂಪಾಯಿ ಫೀಸ್ ಎದಕ್ಕೆ ಬಂದಿಲ್ಲ, ನಾವು ಪ್ರಮಾಣ ಪತ್ರವನ್ನು ಅವ್ರಿಗೆ ಏನು ಕೊಡ್ತೀವಲ್ಲ, ಮಿನಿಮಮ್ 25ರಿಂದ 30 ರೂಪಾಯಿ ಒಂದು ಪ್ರಮಾಣ ಪತ್ರಕ್ಕೆ ಖರ್ಚಾಗುತ್ತೆ. ಬಟ್ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರು ಒಂದು ಖುಷಿಯಾಗಿ ಇರುತ್ತನ್ನಕ್ಕೋಸ್ಕರ ನಾವು 50 ರೂಪಾಯಿ ತಗೊಂಡು ಉಚಿತ ಪ್ರವೇಶ ಅಂದ್ರೆ ಒಬ್ಬೊಬ್ರು 108 ಜನ ಸುಮ್ಮನೆ ಎಂಟ್ರಿ ಮಾಡ್ತಾರೆ, ಬಿಟ್ಬಿಡ್ತಾರೆ ಎಕ್ಸಾಮ್ ಬರಲ್ಲ. ಇದು ಒಂದು 50 ರೂಪಾಯಿ ಮಾಡಿದ್ರೆ ಅಂದ್ರೆ ಅವ್ರಿಗೂ ಒಂದು ತೆಲುವಾಗಿರುತ್ತ ಅನ್ನಕ್ಕೋಸ್ಕರ 50 ರೂಪಾಯಿ ಎಂಟ್ರಿ ಮಾಡಿದ್ದಾರೆ. ಆಸಕ್ತಿ 1 to 1 ಬರುತ್ತೆ, 50 ರೂಪಾಯಿ ಕೆಳಗೆ ಏನ್ ಸರ್ ಅದ್ರೊಳಗೆ ನಂಬರ್ ಎಂಟ್ರಿ ಮಾಡಿದ್ರು. ಅದರಲ್ಲಿ ಏನು ಮಾಡಿ ಉಚ್ಚಪೂರ್ವ ಎಲ್ಲಿ ಯಾವ ರೀತಿ ಬಂದ್ರ ಇದೇ 1ನೇ ತಾರೀಕು ಕೊನೆಯ ದಿನಾಂಕ ಒಂದು ಈ ಒಂದು ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯ ಕೊನೆಯ ದಿನಾಂಕ 1/4/2026 ಇದೆ ಸರ್. ನಾವು ಪರೀಕ್ಷೆ ದಿನಾಂಕವನ್ನ 5/4/2026 5/4 ಎದಕ್ಕೆ ಬಂದ್ರೆ 5ನೇ ತಾರೀಕಿಗೆ ನಮ್ಮ ಭಾರತದ ಹಸಿರು ಕ್ರಾಂತಿ ಪ್ರಥಮರಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಇದೆ ಸರ್. ಅವತ್ತು ನಾವು ಅವರ ಸ್ಮರಣಾರ್ಥವಾಗಿ ಆ ಪರೀಕ್ಷೆಯನ್ನು ನಡೆಸಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯ ಮಟ್ಟದಲ್ಲಿ ನಾವೇನ್ ನಡೆಸ್ತೀವಿ ಒಂದು ಡೇಟ್ ತಗೊಂಡು ಅದ್ರೊಳಗೆ ನಾವು ಆ ಬಹುಮಾನಗಳನ್ನ ವಿತರಣೆ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ನಾವು ಹಮ್ಮಿಕೊಂಡಿದ್ದೀವಿ. ಬಟ್ ನೀವು ಏನ್ ಹೇಳಿದ್ರೆ ಸರ್, ಗಂಗಾವತಿಯ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಗಾವತಿ ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಅಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್. ಎಕ್ಸಾಮ್ ಬರೀಲಿಕ್ಕೆ ಪರೀಕ್ಷೆಯನ್ನ ಬರ್ಲಿಕ್ಕೆ 5ನೇ ತಾರೀಕು ಪಾರ್ಟಿಸಿಪೇಟ್ ಮಾಡ್ತೀವಿ. ಓದ್ತಕ್ಕಂಥವ್ರೆ ಸರ್, ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತಕ್ಕಂಥ ಈಗ SSLC ಅವರಿಗೆ ನಾವು ಇಡ್ಬೋದಿಲ್ಲ, ಯಾಕಂದ್ರೆ ಎಕ್ಸಾಮ್ ಅದವು. ಹಂಗಾಗಿ ಆ ವಿದ್ಯಾರ್ಥಿಗಳು ನಾವು ತೆಗೆದುಕೊಂಡು 2ನೇ ತಾರೀಕಿಗೆ SSLC ಎಕ್ಸಾಮ್ ಇಡೀ ಕರ್ನಾಟಕದಾದ್ಯಂತ ಕಂಪ್ಲೀಟ್ ಆಗ್ತದೆ. ಹಂಗಾಗಿ ನಾವು 1ನೇ ತಾರೀಕಿನ ಲಾಸ್ಟ್ ಡೇಟ್ ಇಟ್ಟು 5ನೇ ತಾರೀಕಿಗೆ ರವಿವಾರ ದಿನನೇ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ರೀತಿಯೊಳಗೆ ನಾವು ಈ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತೀವಿ. ಈಗ ವಿದ್ಯಾರ್ಥಿಗಳಂತ ಹೆಂಗ್ ಸಬ್ಮಿಟ್ ಆದ್ಮೇಲೆ ಆ ಕಾಲೇಜ್ ಒಳಗೆ ಎಲ್ಲ ಪಾಂಪ್ಲೆಟ್ಗಳನ್ನು ವಿತರಣೆ ಮಾಡಿ ಅಲ್ಲಿರ್ತಕ್ಕಂಥ ಪ್ರಾಚಾರ್ಯರಿಗೆಲ್ಲ ಈ ವಿಷಯಗಳನ್ನು ತಿಳಿಸಿ, ಮತ್ತೆ ಇನ್ನೊಂದು ಎಲ್ಲಾ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಎಲ್ಲ ಬಡವ್ರ ಮಕ್ಕಳು ಹಾಸ್ಟೆಲ್ಗಳು ಬಂದಿರ್ತಾರೆ ಸರ್, ಅವ್ರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಇದಾಗಲಿ ಅಂತ ಹೇಳಿ ಪ್ರತಿಯೊಂದು ಹಾಸ್ಟೆಲ್ಗೂ ವಿಸಿಟ್ ಮಾಡಿ ನಾವು ಇದೆಲ್ಲ ಪಾಂಪ್ಲೆಟ್ಗಳನ್ನು ವಿತರಣೆ ಮಾಡಿ ಬರ್ತೀವಿ. ಅಷ್ಟೇ ಅದ ಈಗ ನಾವು 150 ಅಂತ ಹೇಳಿ 200 ವಿದ್ಯಾರ್ಥಿಗಳಿಗೆ ಇದ್ದೀವಿ ಸರ್. ಆಸಕ್ತಿ ಇರೋರು ಯಾರು ಫಸ್ಟ್ ಮೊದಲ ಆದ್ಯತೆ ಕೊಟ್ಟು ಅಂದ್ರೆ ನಾವು 6 ದಿನ ಮಾತ್ರ ಇನ್ನ ಟೈಮ್ ಇದೆ ಸರ್. 6 ದಿನದೊಳಗೆ ಯಾರು ತಗೊಳ್ಳಿ ಆದಷ್ಟು ಯಾರು ಇದ್ರೊಳಗೆ ಬಹಳ ಆಸಕ್ತಿ ಇದ್ದವರು ಆಲ್ಮೋಸ್ಟ್ ಮೊದಲನೇ ಪ್ರಯತ್ನ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಹಂಗಾಗಿ ಎಲ್ಲಾ ವಿಚಾರಗಳನ್ನ ಸಮಾಜದಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಸ್ವಲ್ಪ ಸಂಘಟನೆ ಒಳಗೆ ನಾವು ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಈ ಒಂದು ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಉದ್ದೇಶ ಸರ್.